ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಇಸಳೂರಿನಲ್ಲಿರುವ ಶ್ರೀಕುಮಾರ ಸಮೂಹ ಸಂಸ್ಥೆಯ ಪೆಟ್ರೋಲ್ ಬಂಕಿನವರು ಅರಣ್ಯ ಇಲಾಖೆಯ ಜಾಗ ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸುಖಾಸುಮ್ಮನೆ ಅಪಪ್ರಚಾರ ನಡೆಸುತ್ತಿದ್ದಾರೆ. ಪೆಟ್ರೋಲ್ ಬಂಕ್ ಅಧಿಕೃತ ಜಾಗದಲ್ಲಿಯೇ ಇದ್ದು ಅರಣ್ಯ ಇಲಾಖೆ ತಮ್ಮ ಜಾಗದ ಸುತ್ತಲೂ ಕಾಲುವೆ ತೆಗೆದಿದ್ದು ಪೆಟ್ರೋಲ್ ಬಂಕಿಗೆ ಅಡ್ಡಿಪಡಿಸಿಲ್ಲ ಎಂದು ಶ್ರೀಕುಮಾರ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಸ್ಪಷ್ಟಪಡಿಸಿದರು. ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಿದ ಶ್ರೀಕುಮಾರ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ, ಕಳೆದ 2 ವರ್ಷದ ಹಿಂದೆ ಕೆಲವರು ಪೆಟ್ರೋಲ್ ಬಂಕ್ ಅರಣ್ಯ ಇಲಾಖೆಯ ಜಾಗದಲ್ಲಿದೆ ಎಂಬ ಸುದ್ದಿ ಹರಿಬಿಟ್ಟು ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಪೆಟ್ರೋಲ್ ಬಂಕ್ ಅಧಿಕೃತ ಜಾಗದಲ್ಲಿರುವ ಕಾರಣ ನಾನು ಅವರ ಬೆದರಿಕೆಗೆ ಬಗ್ಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಅರಣ್ಯ ಇಲಾಖೆಯ ಜಾಗ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಎಂದು ಅಪಪ್ರಚಾರ ನಡೆಸಿದ್ದಾರೆ. ಆದರೆ ನಮ್ಮ ಸಂಸ್ಥೆಯ ಪೆಟ್ರೋಲ್ ಬಂಕ್ ಅಧಿಕೃತ ಜಾಗದಲ್ಲಿದೆ. ಇದರ ಕುರಿತು ಅರಣ್ಯ ಇಲಾಖೆ ಮೇಲೆಯೂ ಆಪಾದನೆ ಮಾಡುವುದಿಲ್ಲ ಎಂದು ವೆಂಕಟರಮಣ ಹೆಗಡೆ ಹೇಳಿದರು. ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತ ಇಸ್ದೂರಲ್ಲಿ ಇರುವಂಥ ಪೆಟ್ರೋಲ್ ಬಂಕ್ ಬಗ್ಗೆ ಒಂದು 2-3 ಪತ್ರಿಕೆಯರು ಭಾಳ, ಅದರಲ್ಲಿ ಪ್ರಿಂಟೆಡ್ ಮೀಡಿಯಾ ಒಂದೇ ಇರಬೇಕು ಮೋಸ್ಟ್ಲಿ ನಮ್ಮ ವಿರುದ್ಧ ಏನೋ ಅನ್ನೋ ಹಿಂಗೆಲ್ಲ ಬರಬೇಕು. ಅದರಲ್ಲಿ ಬಾಕಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದ ಪ್ರಕಾರ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕು ಸಲುವಾಗಿ ನಾನು ಕರೆದೆ. ಅಂದರೆ ನಮ್ಮ ಸಂಸ್ಥೆ ಮೇಲೆ ಅಭಿಮಾನ ಇದ್ದವರು, ನಮ್ಮ ಬಂಧುಗಳು ಅಥವಾ ನಮ್ಮ ವ್ಯಾವಹಾರಿಕವಾಗಿ ನಂಗೆ ಸೋಂಪಟ್ಟರು ಯಾರು ನಮ್ಮ ಸಂಸ್ಥೆ ಮೇಲೆ ತಪ್ಪು ತಿಳ್ಕೊಳ್ಬಾರ, ಅಥವಾ ನಮ್ಗೆ ಆರ್ಥಿಕ ಸಹಾಯ ಮಾಡಿದಂಥ ಸಂಸ್ಥೆಗಳು ಅಥವಾ ನಮ್ಗೆ ಡೀಲರ್ಶಿಪ್ ಕೊಟ್ಟ ಸಂಸ್ಥೆ ಯಾರು ತಪ್ಪು ತಿಳ್ಕೊಳ್ಬಾರ ಅವಳ ಸಲುವಾಗಿ ನಾವು ಈ ಪತ್ರಿಕಾಗೋಷ್ಠಿ ಕರೆದದ್ದು. ನಿನ್ನೆ ಮನೆ ಬಂದ ಪ್ರಕಾರ ಪ್ರಮುಖ ಕೆಲವರು ಹೆಸರಾಕೆ ಬರೆದದ್ದು ಉಂಟದ್ರಲ್ಲಿ, ಕೆಲವರು ಪ್ರಮುಖ ಉದ್ಯಮಿಯೊಬ್ಬರ ಅತಿಕ್ರಮಣವನ್ನು ಖುಲ್ಲಾಪಡಿಸಿ, ರಸ್ತೆಗೆ ಅಡ್ಡಪಡಿಸಿ ಖುಲ್ಲಾಪಡಿಸಿ ಹಾಗೆ ಈಗೆಲ್ಲ ಬರೆದದ್ದೆಲ್ಲ ನಾನು ನೋಡಿದೆ. ಈಗ ಅತಿಕ್ರಮಣ ಅಂದರೆ ಏನು ಅರ್ಥ ಹೇಳ ನಾನು ಡಿಪಾರ್ಟ್ಮೆಂಟಿಗೆ ಕೇಳುವಂಥ ಪ್ರಶ್ನೆ. ಅತಿಕ್ರಮಣ ಅಂದರೆ ಏನು, ಯಾವುದಕ್ಕೆ ಅತಿಕ್ರಮಣ ಹೇಳ್ತೇವೆ? ಈಗ ನಮ್ಮ ಪೆಟ್ರೋಲ್ ಬಂಕು ನಮ್ಮ ಚೌಕಟ್ಟು ಒಳಗಿದೆ, ನೀವೆಲ್ಲರೂ ನೋಡಿರ್ಬೋದು. ಅಲ್ಲಿ ನಾವು ನಮ್ಮ ಜಾಗಕ್ಕೆ ನಾವು ಆಲ್ರೆಡಿ ಕಂಪೌಂಡ್ ಹಾಕಿಬಿಟ್ಟಿದ್ದೇವೆ. ಈಗ ಇರೋ ಜಾಗ ಅಂದರೆ ಯಾವುದು? ಪೆಟ್ರೋಲ್ ಬಂಕ್ ಎದುರಿಗಿರುವಂಥ ಒಂದು 2-3 ಗುಂಟೆ ಜಾಗ. ಅತಿಕ್ರಮಣ ಅಂದರೆ ಆ ಜಾಗದಲ್ಲಿ ನಾನು ಏನಾದರೂ ಕಟ್ಟಡ ಕಟ್ಟದಿದ್ದರೆ ಅಥವಾ ಬೇಲಿ ಹಾಕದಿದ್ದರೆ ಅಥವಾ ಕಂಪೌಂಡ್ ಹಾಕದಿದ್ದರೆ ಅಥವಾ ಏನೋ ಒಂದು ಶಾಪ್ ತೆಗೆದಿದ್ದರೆ ಅಥವಾ ನಾವು ಬೇರೆ ಏನಾದರೂ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡದಿದ್ದರೆ ಅತಿಕ್ರಮಣ ಆಗ್ತಿತ್ತು. ಆ ಜಾಗವನ್ನು ಸಾರ್ವಜನಿಕರು ಯೂಸ್ ಮಾಡ್ತಾ ಇದ್ದದ್ದು. ಅದು ಉದಾಹರಣೆಗೆ ಯಾರೋ ಟೂರಿಸ್ಟ್ನವರು ಬಂದರು, ಕಾರ್ ತಂದರು, ಅಲ್ಲಿ ನಮ್ಮದು ಅಂದರೆ ಆ ಪೆಟ್ರೋಲ್ ಬಂಕ್ನಲ್ಲಿ ವಿಶೇಷವಾಗಿ ನಾವು ಒಂದು 10 ವಾಶ್ರೂಮ್ ಮಾಡಿದ್ದೇವೆ. ಯಾಕೆಂದರೆ ಸಾರ್ವಜನಿಕರಿಗೆ ಅನುಕೂಲ. ಅಂದರೆ ಉದಾಹರಣೆ ಹುಬ್ಳಿ ಬಿಟ್ಟರೆ ಸಿರ್ಸಿವರೆಗೆ ಎಲ್ಲೂ ಯಾರಿಗೂ ಒಂದು ಲೇಡೀಸಿಗೂ ಮತ್ತು ಹೋಗುವಂಥ ವಾಶ್ರೂಮ್ ಇಲ್ಲ. ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ನಲ್ಲಿ ಬೇಕಾಗೋದು 1 ವಾಶ್ರೂಮ್, ಬಟ್ ನಾವು 10 ವಾಶ್ರೂಮ್ ಮಾಡಿದೆ. ಆ ಕಾರಣಕ್ಕಾಗಿ ಭಾಳ ಜನ ಟೂರಿಸ್ಟು ಅಲ್ಲಿ ಗಾಡಿ ಇಟ್ಟು ತಾಸು ತಾಸು ಇಟ್ಟು ವಾಶ್ರೂಮಿಗೆ ಹೋಗುವಂಥದ್ದು, ತಿಂಡಿ ತಿನ್ನುವಂಥದ್ದು ಅದು ಹೊರಗಡೆ ಜಾಗದಲ್ಲಿ. ಅದೇ ರೀತಿ ರಾತ್ರಿ ನಮ್ಮ ಬಸ್ಸು ಸಹ ಬಂದರೂ ಸಹ 10-15 ನಿಮಿಷ ಆ ಹೊರಗಡೆ ಜಾಗದಲ್ಲಿ ಒಳಗಡೆ ಪೆಟ್ರೋಲ್ ಹಾಕುವಂಥದ್ದು, ಹೊರಗಡೆ ನಿಲ್ಲುವಂಥದ್ದು, ವಾಪಸ್ ಹೋಗುವಂಥದ್ದು. ಇದೇ ರೀತಿ ಎಲ್ಲ ಬಸ್ಗಳು ಹೆಚ್ಚು ಕಡಿಮೆ ಬೆಳಗಿನ ಯಾವುದಲ್ಲಿ ಎಷ್ಟು ಟೂರಿಸ್ಟ್ ಸೇಫ್ಟಿ ದೃಷ್ಟಿಯಿಂದ ಪೆಟ್ರೋಲ್ ಬಂಕನ್ನೇ ಆಯ್ಕೆ ಮಾಡ್ತಾರೆ. ಅಂದರೆ ಎಲ್ಲೋದ್ರು ಜನ ಈಗ ರಾತ್ರಿ ಇಲ್ಲಿ ಬರ್ರಿ ಉಳಿಯುವ ಬಗ್ಗೆ ಆಯ್ಕೆ ಮಾಡ್ತಾರೆ. ಅಂದರೆ ಪೆಟ್ರೋಲ್ ಬಂಕಲ್ಲಿ CC ಕ್ಯಾಮ್ರಾ, ಎಲ್ಲ ಪೆಟ್ರೋಲ್ ಬಂಕಲ್ಲೂ CC ಕ್ಯಾಮ್ರಾ ಇರ್ತದೆ. ಅಲ್ಲಿ ರಾತ್ರಿ ಸ್ಟೇ ಮಾಡಿದವನಿಗೆ ಒಂದು ಸೇಫ್ಟಿ ದೃಷ್ಟಿಯಿಂದ ಪೆಟ್ರೋಲ್ ಬಂಕ್ ಆಯ್ಕೆ ಮಾಡ್ತಾರೆ. ಬಸ್ ಆಗಲಿ, ಕಾರ್ನವರಾಗಲಿ ಅಥವಾ ಯಾರಾದರೂ. ಅದರಲ್ಲೂ ವಿಶೇಷವಾಗಿ ನಮ್ಮದು ಸ್ಪೆಷಲಾಗಿ ಎಲ್ಲ ವಾಶ್ರೂಮ್ ಇರೋದ್ರಿಂದ ಜನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಈಗ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟವರು ನಮಗೆ ಯಾವುದೇ ರೀತಿ ನೀವು ಅತಿಕ್ರಮಣ ಮಾಡ್ಕೊಂಡಿದ್ದು ನೋಟಿಸ್ ಕೊಟ್ಟದ್ದಿಲ್ಲ ಅಥವಾ ನಮ್ಮ ಮೇಲೆ FIR ಮಾಡ್ತಾರೆ. ಒಂದು ಫೈನ್ ಮಾರ್ನಿಂಗ್ ದಿವಸ ಅವರು ಗಟಾರ ಹೊಡೆದ್ರು, ಅವ್ರ ಜಾಗಕ್ಕೆ ಅವ್ರು ಗಟಾರ ಹೊಡ್ಕೊಂಡದ್ದು. ನೆಕ್ಸ್ಟ್ ಡೇ ಮತ್ತೊಂದಿಷ್ಟು ಗಟಾರ ಹೊಡೆದು. ನಾನು ಹೇಳೋದಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲೂ ಪತ್ರಿಕೆಗಾಗಲಿ ಅಥವಾ ಎಲ್ಲೂ ನಾವು ಶ್ರೀಕುಮಾರದರ ಅತಿಕ್ರಮಣ ಮಾಡೋದನ್ನು ಖುಲ್ಲಾಪಡಿಸಿದ ಅಧಿಕೃತವಾಗಿ ಎಲ್ಲೂ ಹೇಳಲೇ ಇಲ್ಲ. ಅವರು ಹೇಳಲಿಕ್ಕೆ ಅವ್ರು ನಮಗೆ ನೀವು ಅತಿಕ್ರಮಣ ಮಾಡ್ಕೊಂಡು ನೋಟಿಸು ಕೊಟ್ಟೋದಿಲ್ಲ. ಈಗ ಅತಿಕ್ರಮಣ ಅಂದ ತಕ್ಷಣ ಏನಾದ್ರು ಒಂದು ಚೌಕಟ್ಟು ಬೇಕಲ್ಲ, ಆ ಜಾಗಕ್ಕೆ ನಾವು ಕಂಪೌಂಡ್ ಹಾಕೊಂಡದಿದ್ರು, ಬೇಲಿ ಹಾಕೊಂಡದಿದ್ರು ಅಥವಾ ಬಿಲ್ಡಿಂಗ್ ಕಟ್ಟದಿದ್ರು. ಈಗ ಅವ್ರ ಜಾಗದಲ್ಲಿ ಅವರು ಗಟಾರನಾರು ಹೊಡೀಲಿ, ಅಲ್ಲಿ ನಾಳೆಗೆ ಪ್ಲ್ಯಾಂಟೇಷನ್ ಅವರು ಮಾಡಲಿ, ಏನು ಮಾಡಲಿ, ನನಗೆಂಥ ಸಂಬಂಧ ಅದರಲ್ಲಿ? ಮತ್ತು ಈ ವಿಷಯಕ್ಕೆ ಸುಮ್ಮನೆ ಕಾಗೇರರ ಹೆಸರು, ಭೀಮಣ್ಣರ ಹೆಸರು ಎಲ್ಲ ಸುಮ್ಮನೆ ಹರಿಬಿಟ್ರು. ಈ ವಿಷಯಕ್ಕಾಗಿ ಯಾರೂ ನಾನು ಭೀಮಣ್ಣವ್ರಿಗೆ ಫೋನ್ ಮಾಡೋದಿಲ್ಲ ಅಥವಾ ಕಾಗೇರಿಯವರಿಗೂ ಹಿಂಗಾಗಿದೆ ಹೇಳಿ ಫೋನ್ ಮಾಡೋದಿಲ್ಲ. ಕಾಗೇರಿಯವರಿಗಾಗಲಿ, ಭೀಮಣ್ಣರಿಗಾಗಲಿ, ಹೆಬ್ಬಾರಿಗಾಗಲಿ ಯಾರಿಗಾಗಲಿ ಫೋನ್ ಮಾಡೋ ಅವಶ್ಯಕತೆ ಎಂತಕ್ಕಿದೆ ನನಗೆ? ಸುಮ್ಮನೆ ತಪ್ಪು ಮಾಡದೆ ಅಪಪ್ರಚಾರ ಮಾಡೋದು ಸರಿಯಲ್ಲ. ಹಣದ ಬೇಡಿಕೆಗಾಗಿ ಈ ರೀತಿ ಮಾಡುವುದರಿಂದ
ಸಮಾಜದಲ್ಲಿಯೂ ತಪ್ಪು ಸಂದೇಶ ಹರಡುತ್ತೆ. ಅಲ್ಲದೆ ಹಣಕಾಸಿನ ಸಂಸ್ಥೆಗಳಿಗೂ ನಮ್ಮ ಮೇಲೆ ತಪ್ಪು ಭಾವನೆ ಮೂಡುತ್ತದೆ. ಆದ್ದರಿಂದ ಸ್ಪಷ್ಟನೆ ನೀಡುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದರು. ಇಸ್ದೂರಲ್ಲಿ ಮಾಡೋದಂಥ ಕ್ರಮಗಳನ್ನು ಬೇರೆ ಬೇರೆ ಎಲ್ಲೆಲ್ಲ ನಿಮಗೆ ಅತಿರಿಕ್ತ ಕಂಡುತ್ತಪ್ಪ, ನೀವು ನಿಮ್ಮ ಇಲಾಖೆ ನೀವು ಕ್ರಮ ತಗೊಳ್ಳಿಕ್ಕೆ ನಾವು ಸ್ವಾಗತಿಸ್ತೇವೆ. ನಾವೇನು ಅದರಲ್ಲಿ ನಾನು ಇವತ್ತು ಹೇಳ್ತೀನಿ, ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿರುದ್ಧನೂ ನಾನು ಏನೂ ಮಾತಾಡೋದಿಲ್ಲ. ಅವ್ರ ಜಾಗದಲ್ಲಿ ಅವ್ರು ಹೊಂಡ ತಗೊಂಡಿದ್ದು, ಗಟರ ತೆಗೆದದ್ದು ನನಗೆ ಅಥವಾ ನನ್ನ ಸಂಸ್ಥೆಗೆ ಸಂಬಂಧಪಟ್ಟದ್ದಲ್ಲ. ಮತ್ತು ನನ್ನ ಏನು ಪೆಟ್ರೋಲ್ ಬಂಕ್ ಇದೆ, ನನ್ನ ಖುದ್ದು ಎನೆ ಆದ ಲ್ಯಾಂಡಲ್ಲಿ ಇರುವಂಥದ್ದು ಬಿಟ್ಟರೆ ಅಲ್ಲಿ ಯಾವುದೇ ರೀತಿ ಅತಿಕ್ರಮಣ ಇಲ್ಲ, ಯಾವುದೇ ನಂಬರ್ 2 ವ್ಯವಹಾರಗಳಿಲ್ಲ. ಹಾಗಾಗಿ ಈ ನನ್ನ ಅಭಿಮಾನಿಗಳಿಗೆ ಅಥವಾ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟವರಿಗೆ ಅಥವಾ ನಮಗೆ ಆರ್ಥಿಕವಾಗಿ ಸಹಾಯ ನೀಡಿದಂಥ ಸಂಸ್ಥೆಯವರಿಗೆ ಯಾರಿಗೂ ಏನೋರಿ ನಾವು ಅತಿಕ್ರಮಣ ಜಾಗದಲ್ಲಿ ಪೆಟ್ರೋಲ್ ಬಂಕ್ ಮಾಡಿಬಿಟ್ರೆ ಹಂಗೆ ಅವರು ನಾವೇನೋ ತಪ್ಪು ಫೈನಾನ್ಸ್ ಇದೆಲ್ಲ ನಮಗೆ ಸಹಾಯ ಮಾಡೋದರಿಗೆ ಈ ಥರ ಅನುಮಾನಗಳು ಬರಬಾರದು ಸಲುವಾಗಿ ಇದು ಪತ್ರಿಕಾಗೋಷ್ಠಿ ಕರೆದು ಬಿಟ್ಟರೆ ಬೇರೆ ಎಂಥದ್ದು ವಿಷಯ ಅಲ್ಲ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ರ ಬಗ್ಗೆ ನಾನು ಏನೂ ಕಂಪ್ಲೇಂಟನ್ನು ನಾನು ಹೇಳಿದಿಲ್ಲ. ಅವ್ರ ಜಾಗದಲ್ಲಿ ಅವರು ಗಟಾರ ತಗೊಂಡದ್ದು ಅಥವಾ ಟ್ರೆಂಚ್ ಹೊಡೆದದ್ದು. ಮುಂದಿನ ದಿನಗಳಲ್ಲಿ ಅವರು ಇದೇ ಥರ ಎಲ್ಲರೂ ಅವರಿಗೆ ಅತಿಕ್ರಮಣ ಕಂಡದ್ದು ಬಂದಾದರೆ ಅವ್ರ ಕೆಲಸ ಅವ್ರು ಮಾಡಲಿ. ನಾವು ಅವ್ರ ಒಳ್ಳೆಯ ಕೆಲಸ ನಾನು ನಮ್ಮ ಸಂಸ್ಥೆ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ.